ಕಮಲ್ ಹಾಸನ್ ದುರಹಂಕಾರಿಯ ವರ್ತನೆಗೆ ಈಗ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ. ನ್ಯಾಯಮೂರ್ತಿಗಳು ಕೂಡ ಇವತ್ತು ಸರಿಯಾಗಿರುವಂತ ಪಾಠವನ್ನೇ ಕಲಿಸಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಗೆ ಒಂದು ಕರ್ನಾಟಕದ ಜನತೆಯ ಪರವಾಗಿ ಕೋಟಿ 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 ನಮಸ್ಕಾರಗಳು. ಕನ್ನಡ ವಿವಾದ ತಮಿಳು ನಟನಿಗೆ ಹೈಕೋರ್ಟ್ನಲ್ಲಿ ಕ್ಲಾಸ್. ಕ್ಷಮೆಯೇ ಮೊದಲ ಆದ್ಯತೆ, ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಿದ್ರೆ ನೀವು ಏನು ಕಳೆದುಕೊಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮೊದಲು ಕ್ಷಮೆ, ಉಳಿದಿದ್ದ ಆಮೇಲೆ ಅನ್ನುವಂಥದ್ದು. ನೆಲ ಜಲ ಭಾಷೆಯ ವಿಚಾರದಲ್ಲಿ ಭಾವನೆಗಳವೆಲ್ಲವೂ ಕೂಡ ಅವುಗಳಿಗೆ ಧಕ್ಕೆಯನ್ನು ತರಬಾರದು. ಹಾಗಾಗಿ ಮೊದಲು ನೀವು ನಿಮ್ಮ ನಿಲುವನ್ನು ತಿಳಿಸಿ, ತದನಂತರ ನನ್ನ ನಿಲುವನ್ನು ತಿಳಿಸ್ತೀನಿ ಅನ್ನೋದನ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಕನ್ನಡ ಭಾಷೆಯ ವಿಚಾರದಲ್ಲಿ, ಈ ತಮಿಳು ನಟನ ವಿಚಾರದಲ್ಲಿ ದುರಹಂಕಾರಿ ವರ್ತನೆ ತೋರಿಸಿದಂತ ಈ ನಟನಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಚಾಟಿ ಏಟಿದೆಯಲ್ಲ, ಕೇವಲ ಅವ್ರಿಗೊಬ್ಬರಿಗೆ ಅಲ್ಲ, ಇನ್ನುಳಿದಂಥವ್ರು ಯಾರೆಲ್ಲ ನಮ್ಮ ಭಾಷೆಯ ನೆಲದ ವಿಚಾರದಲ್ಲಿ, ಜಲದ ವಿಚಾರದಲ್ಲಿ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸರಿಯಾದಂಥ ಏಟನ್ನು ಕೊಡುವಂತಹ ಮೆಸೇಜ್ ಇವತ್ತು ಕೊಟ್ಟಿರೋದು. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅನ್ನುವಂಥ ಮಾತು, ತಲೆಬಾಗಬೇಕು ನೀವು ಅಂತ ಹೇಳಿ. ಆ ದುರಂಕಾರ ಅಲ್ವಾ? ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋಕೆ ನೀವೇನು ಇತಿಹಾಸ ತಜ್ಞರ? ಭಾಷೆ ಹುಟ್ಟಿದ್ರ ಬಗ್ಗೆ ಮಾತನಾಡೋಕೆ ನೀವೇನು ಭಾಷಾ ತಜ್ಞರ? ದಾಖಲೆ ಇದ್ರೆ ತಂದು ಕೊಡಿ, ಚರ್ಚೆ ಮಾಡೋಣ. ಆದರೆ ಫಸ್ಟ್ ಕ್ಷಮೆ ಕೇಳಿ. ಜನರ ಭಾವನೆಗೆ ಧಕ್ಕೆ ತಂದು ಸಂಪಾದನೆ ಮಾಡಬೇಕಾ? ಪ್ರತಿಯೊಂದನ್ನು ಹೇಳಿದ್ದಾರೆ. ಇಡೀ ಕರ್ನಾಟಕ ಜನತೆಯ ಭಾವನೆಗಳೇನಿತ್ತು ಆ ಎಲ್ಲ ಭಾವನೆಗಳು ಕೂಡ ಇವತ್ತು ನ್ಯಾಯಾಧೀಶರ ಮಾತುಗಳ ಮೂಲಕವಾಗಿ ಬಂದಿದೆ, ಅಭಿಪ್ರಾಯಗಳ ಮೂಲಕವಾಗಿ ಬಂದಿದೆ, ಚಾಟಿ ಬೀಸೋ ಮೂಲಕವಾಗಿ ಬಂದಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಈ ನಿಲುವು ಇಡೀ ಕರ್ನಾಟಕದ ಜನರ ನಿಲುವಾಗಿತ್ತು. ಇಡೀ ಕರ್ನಾಟಕ ಜನರ ಭಾವನೆಗಳನ್ನು ಇವತ್ತು ನ್ಯಾಯಮೂರ್ತಿಗಳು ತಮ್ಮ ಮಾತುಗಳ ಮೂಲಕವಾಗಿ ಹೇಳಿದ್ದಾರೆ. ಹಾಗಾಗಿ ಕೋಟಿ ಕೋಟಿ ನಮನಗಳು ಇವತ್ತು. ಕ್ಷಮೆಯೇ ಮೊದಲ ಆದ್ಯತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ವಿಚಾರದಲ್ಲಿ ಇವತ್ತು ಇಡೀ ಕರ್ನಾಟಕದ ಜನರ ಭಾವನೆಗಳನ್ನ ಇವತ್ತು ನ್ಯಾಯಮೂರ್ತಿಗಳು ಎತ್ತಿ ಹಿಡಿದಿದ್ದಾರೆ. ಆ ಭಾವನೆಗಳು ಮಾತುಗಳ ಮೂಲಕವಾಗಿ ನ್ಯಾಯಾಧೀಶರಲ್ಲಿ ಬಂದಿದೆ. ಪ್ರತಿಯೊಂದು ಮಾತುಗಳು ಕೂಡ ಎದೆಗೆ ನಟ್ಟು ಬೆನ್ನಲ್ಲಿ ಪಾರಾಗೋ ರೀತಿಯಲ್ಲಿ ಇದ್ದುವಲ್ಲ ಇವತ್ತು. ಖಂಡಿತ ಅರುಣ, ಯಾಕೆಂದರೆ ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಈ ವಿವಾದ ನಡೀತಾ ಇತ್ತು. ವಿವಾದ ನಡೀತಾ ಸಂದರ್ಭದಲ್ಲಿ ಕನ್ನಡದ ಜನ ಸಾಕಷ್ಟು ಬಾರಿ ಕೇಳಿದ್ರು, ಜೊತೆಗೆ ಒಂದಷ್ಟು ಗಡುವನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದರು. ಕಮಲ್ ಹಾಸನ್ ಅವರ ಚಲನಚಿತ್ರ ರಿಲೀಸ್ ಆಗಬೇಕು ಅಂದರೆ ಇಲ್ಲಿ ಅವರು ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು, ಕ್ಷಮೆಯನ್ನು ಕೇಳಿ ಅದಾದ ನಂತರ ಮುಂದುವರಿಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದರು. ಆದರೆ ಇದುವರೆಗೂ ಕೂಡ ಕಮಲ್ ಹಾಸನ್ ಅವರು ಯಾವುದೇ ರೀತಿಯ ಕ್ಷಮೆಯನ್ನು ಕೇಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಿಲ್ಲ. ಜೊತೆಗೆ ಒಂದು ರೀತಿಯಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅನ್ನೋ ರೀತಿಯ ಹೇಳಿಕೆಗಳನ್ನು ಕೂಡ ಇವತ್ತು 12 ಗಂಟೆಯಲ್ಲಿ ಫಿಲಂ ಚೇಂಬರ್ಗೆ ಕೊಟ್ಟಂತ ಪತ್ರದಲ್ಲಿ ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಆದರೆ ಅದನ್ನು ಹೊರತುಪಡಿಸಿ ಕಾನೂನಾತ್ಮಕವಾಗಿ ಹೈಕೋರ್ಟ್ನ ರಕ್ಷಣೆಯನ್ನು ಪಡ್ಕೊಂಡು ಚಲನಚಿತ್ರವನ್ನು ರಿಲೀಸ್ ಮಾಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥ ಇನ್ನೊಂದು ಟ್ಯಾಕ್ಟಿಕ್ ಅನ್ನು ಕೂಡ ನಿನ್ನೆ ಮಾಡಿದ್ರು. ಇವತ್ತು ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಇನ್ನು ಕಮಲ್ ಹಾಸನ್ ಪರ ವಕೀಲರಿಗೆ ಕೇಳುವಂಥ ಒಂದಷ್ಟು ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಅವ್ರದೇ ಆದ ಅಸ್ಮಿತೆ ಇರುತ್ತೆ, ಅದನ್ನ ಹಾಳು ಮಾಡುವಂಥದ್ದು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಅವರ ಭಾವನೆಗಳಿಗೆ ಧಕ್ಕೆಯನ್ನು ಮಾಡುವಂಥ ಕೃತ್ಯಕ್ಕೆ ಯಾರು ಕೂಡ ಕೈ ಹಾಕಬಾರ್ದು. ಅದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ ಅಂದರೆ ಪ್ರತಿಯೊಂದು ಕೂಡ ಅದರ ಭಾಷೆಯ ಮೇಲೆ ಏನು ರಾಜ್ಯದ ವಿಭಾಗ ಆಗ್ತಾ ಹೋಗ್ತದೆ. ತಮಿಳು ಮಾತನಾಡುವಂಥ ಜನರ ಮೇಲೆ ತಮಿಳುನಾಡು ಅಂತೇಳಿ, ಕನ್ನಡನ ಮಾತಾಡೋ ಜನರನ್ನ ಕರ್ನಾಟಕದವರು ಅಂತೇಳಿ ವಿಭಾಗವನ್ನು ಮಾಡ್ಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಭಾಷೆಯ ಮೇಲೆ ವಿಭಾಗ ಆಗುವಂಥ ಒಂದು ಪ್ರದೇಶಗಳಿಗೆ ಅವರ ಭಾಷೆಯನ್ನ ಭಾವನೆಗಳನ್ನ ಧಕ್ಕೆಯನ್ನು ಮಾಡುವಂಥ ಕೆಲಸವನ್ನ ಮಾಡುವಂಥದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಹೇಳಿದ್ರು, ಕ್ಷಮೆಯನ್ನ ಮೊದಲ ಆದ್ಯತೆಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಏನು ಮಾತಿನ ಬರದಲ್ಲಿ ಅವರ ನಾಲ್ಗೆ ತಪ್ಪಾಗಿ ಅದನ್ನ ಹೇಳಿರ್ಬೋದು ಅಂತೇಳಿ ಅನ್ಸಿದ್ರೆ, ಆದರೆ ಅದನ್ನ ತಪ್ಪಾಗಿ ಅವರು ಹೇಳಿಲ್ಲ, ಅದನ್ನ ಪದೇ ಪದೇ ಹೇಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಅಂದ್ರೆ ಅವರ ಮಾತನ್ನ ಹೇಳ್ತಾರೆ, ಮಾತನ್ನ ಹೇಳಿ ಮಾರನೇ ದಿನ ಅವರ ಮಾತಿಗೆ ಮತ್ತೆ ಏನು ಬದ್ಧವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಗೊತ್ತಾಗ್ತಾ ಇದೆ ಅವರ ಹಾವಭಾವ ಮತ್ತು ಅವರ ಆಟಿಟ್ಯೂಡ್ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಈ ರೀತಿಯಲ್ಲಿ ಇಲ್ಲಿಯ ಜನರಿಗೆ ಮೋಸ ಅಂದ್ರೆ ಭಾವನೆಗಳಿಗೆ ಧಕ್ಕೆಯನ್ನು ಮಾಡಿ ಮತ್ತೆ ಇಲ್ಲಿಂದ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಜೊತೆಗೆ 2:30 ಒಳಗಾಗಿ ನಿಮ್ಮ ನಿಲುವನ್ನು ಹೈಕೋರ್ಟ್ಗೆ ತಿಳಿಸಿ ಅಂತ ಹೇಳಿರುವಂಥದ್ದು. 2:30ಕ್ಕೆ ಅರ್ಜಿ ವಿಚಾರಣೆ ಮತ್ತೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಅರುಣ್.